إن الحمد لله نحمده ونستعينه ونستغفره ونعوذ بالله من شرور أنفسنا ومن سيئات أعمالنا من يهده الله فلا مضل له ومن يضلله فلا هادي له وأشهد أن لا إله إلا الله وأشهد أن محمدا عبده ورسوله يا أيها الذين آمنوا اتقوا الله حق تقاته ولا تموتن إلا وأنتم مسلمون يا أيها الناس اتقوا ربكم الذي خلقكم من نفس واحدة وخلق منها زوجها وبث منهما رجالا كثيرا ونساء واتقوا الله الذي تساءلون به والأرحام إن الله كان عليكم رقيبا يا أيها الذين آمنوا اتقوا الله وقولوا قولا سديدا يصلح لكم أعمالكم ويغفر لكم ذنوبكم ومن يطع الله ورسوله فقد فاز فوزا عظيما أما بعد فإن خير الحديث كتاب الله وخير الهدي هدي محمد صلى الله عليه وسلم وشر الأمور محدثاتها وكل محدثة بدعة وكل بدعة ضلالة وكل ضلالة في النار فأعوذ بالله من الشيطان الرجيم بسم الله الرحمن الرحيم إني أحببت حب الخير عن ذكر ربي حتى توارت بالحجاب ಸರ್ವ ಸ್ತುತಿ ಸ್ತೋತ್ರಗಳು ಸಕಲ ಲೋಕಗಳ ಸೃಷ್ಟಿಕರ್ತನಾದ ನಮ್ಮ ನಿಮ್ಮೆಲ್ಲರ ಪರಿಪಾಲಕನಾದ ಸರ್ವ ಜಗತ್ತಿನ ನೈಜ ನಿಯಂತ್ರಕನಾದ ಅಲ್ಲಾಹನಿಗೆ ಮೀಸಲು. ಅಲ್ಲಾಹನ ಅಪಾರ ಅನುಗ್ರಹಗಳಾಗಲಿ, ಸತ್ಯದ ಸಂಸ್ಥಾಪನೆ ಹಾಗೂ ಕೆಡುಕಿನ ನಿರ್ಮೂಲನೆಗಾಗಿ ಬಂದ ಅಲ್ಲಾಹನ ಎಲ್ಲ ಸಂದೇಶವಾಹಕರ ಮೇಲೆ, ಅಲ್ಲಾಹನ ಪ್ರವಾದಿಗಳ ಮೇಲೆ, ಪೈಗಂಬರರ ಮೇಲೆ, ವಿಶೇಷವಾಗಿ ನಮ್ಮ ನಿಮ್ಮೆಲ್ಲರ ಮಾನವ ಕುಲದ ಅಂತಿಮ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಮೇಲೆ, ಆತ್ಮೀಯ ಇಸ್ಲಾಮಿ ಸಹೋದರ ಸಹೋದರಿಯರೇ, ಈ ಪ್ರಪಂಚದ ಪ್ರತಿಯೊಂದು ಕಾರ್ಯವೂ ಅಲ್ಲಾಹನ ಇಚ್ಛೆ ಮತ್ತು ಅಲ್ಲಾಹನ ಆದೇಶ ಮತ್ತು ಆಜ್ಞೆಯಿಂದ ನಡೆಯುತ್ತಿದೆ. ಮನುಷ್ಯನ ಜೀವನೋಪಾಯ ಅಲ್ಲಾಹು ಮನುಷ್ಯರಿಗೆ ಬೇಕಾಗಿರುವಂತಹ ಅವರೆಲ್ಲ ಜೀವನೋಪಾಯವನ್ನು ಅಲ್ಲಾಹು ಒದಗಿಸುತ್ತಿದ್ದಾನೆ. ಅದೇ ರೀತಿ ಮನುಷ್ಯನ ಜೀವನದಲ್ಲಿ ವಿವಿಧ ತೊಂದರೆಗಳು, ಕಷ್ಟಗಳು, ಅಡೆತಡೆಗಳು ಇವೆಲ್ಲವುದರ ಮೂಲಕ ಅಲ್ಲಾಹು ಪರೀಕ್ಷಿಸುತ್ತಿದ್ದಾನೆ. ಅಲ್ಲಾಹನ ಸಜ್ಜನ ದಾಸರು ಕಷ್ಟಗಳ ಸಂದರ್ಭಗಳಲ್ಲಿ, ತೊಂದರೆಗಳು ಮತ್ತು ಅದೇ ರೀತಿ ಜೀವನದಲ್ಲಿ ಬರುವಂತಹ ಕಷ್ಟ ಕಾರ್ಯಗಳಲ್ಲಿ ಸಹನೆ ವಹಿಸುತ್ತಾರೆ. ಅಲ್ಲಾಹನ ತೃಪ್ತಿಯನ್ನು ಪಡೆಯಲಿಕ್ಕಾಗಿ ಆ ಕಷ್ಟಗಳ ಸಂದರ್ಭದಲ್ಲಿ ಸಹನೆ ವಹಿಸಿ ಅಲ್ಲಾಹನ ಅತೃಪ್ತಿಯಿಂದ ಅವರು ದೂರವಾಗಲಿಕ್ಕೆ ಬಯಸುತ್ತಾರೆ. ಇಂತಹ ವ್ಯಕ್ತಿಗಳಿಗೆ ಅಲ್ಲಾಹು ಪರಲೋಕದಲ್ಲಿ ಮಾತ್ರವಲ್ಲದೆ ಇಹಲೋಕದಲ್ಲೂ ಸಹ ಅಲ್ಲಾಹು ಅತ್ಯಂತ ದೊಡ್ಡ ದೊಡ್ಡ ಅನುಗ್ರಹಗಳನ್ನು ದಯಪಾಲಿಸುತ್ತಾನೆಂಬುದು ಅಲ್ಲಾಹನ ಪ್ರವಾದಿ ಹದೀಸಿನಲ್ಲಿ ಪ್ರಸ್ತಾಪಿಸಿರುವಂತಹ ವಿಷಯವಾಗಿದೆ. ಓರ್ವ ವ್ಯಕ್ತಿ ಅಲ್ಲಾಹನ ತೃಪ್ತಿಗಾಗಿ, ಅಲ್ಲಾಹನಿಗಾಗಿ ತನಗೆ ಇಷ್ಟವಿರುವಂತಹ, ತನ್ನ ಇಚ್ಛೆ ಇರುವಂತಹ, ತನಗೆ ಅತಿ ಹೆಚ್ಚು ಪ್ರಿಯವಾಗಿರುವಂತಹ ಒಂದು ವಸ್ತುವನ್ನು ಬಿಟ್ಟರೆ ಅದಕ್ಕೆ ಉತ್ತಮವಾದಂತಹ ಪ್ರತಿಫಲ ಅಲ್ಲಾಹು ಆ ವ್ಯಕ್ತಿಗೆ ಇಹಪರ ಲೋಕದಲ್ಲಿ ನೀಡುತ್ತಾನೆಂದು ಪ್ರವಾದಿಯರವರು ತಿಳಿಸಿರುವಂತಹ ವಿಷಯವಾಗಿದೆ. ಮನ್ ತರಕ ಶೈಅನ್ ಲಿಲ್ಲಾಹಿ ಅವ್ವದಹು ಅಲ್ಲಾಹು ಖೈರಂ ಮಿನ್ಹು. ಅಲ್ಲಾಹನಿಗಾಗಿ ಒಬ್ಬ ವ್ಯಕ್ತಿ ತನಗೆ ಪ್ರಿಯವಾಗಿರುವಂತಹ, ತನಗೆ ಇಷ್ಟವಾಗಿರುವಂತಹ ಒಂದು ವಸ್ತುವನ್ನು ಬಿಟ್ಟರೆ ಅದಕ್ಕಿಂತ ಉತ್ತಮವಾದಂತಹದ್ದನ್ನು ಅಲ್ಲಾಹು ಆ ವ್ಯಕ್ತಿಗೆ ನೀಡುತ್ತಾನೆಂದು ಪ್ರವಾದಿರವರ ವಾಗ್ದಾನವಾಗಿದೆ. ಪವಿತ್ರ ಕುರಾನ್ ಮತ್ತು ಹದೀಸ್ ಅಧ್ಯಯನ ಮಾಡಿದಾಗ ಅಲ್ಲಾಹನಿಗಾಗಿ ಒಬ್ಬ ವ್ಯಕ್ತಿ ಯಾವುದೇ ಒಂದು ವಸ್ತುವನ್ನು ಬಿಟ್ಟರೆ ಅಲ್ಲಾಹು ಅದಕ್ಕಿಂತ ಉತ್ತಮವಾದದ್ದನ್ನು ಆ ವ್ಯಕ್ತಿಗೆ ನೀಡುತ್ತಾನೆಂದು ಪವಿತ್ರ ಕುರಾನಿನ ಸೂಕ್ತಗಳು ಮತ್ತು ಪ್ರವಾದಿರವರ ಹದೀಸ್ಗಳು ನಮಗೆ ತಿಳಿಸುತ್ತವೆ. ಕೆಲವೊಂದು ಉದಾಹರಣೆಗಳನ್ನು ನಾವು ಈ ಜುಮಾದ ಈ ಖುದ್ಬದಲ್ಲಿ ನಾವು ನೋಡುವ. ಅಲ್ಲಾಹು
ಸತ್ಯವನ್ನು ಆಲಿಸಿ ಸತ್ಯವನ್ನು ಅನುಸರಿಸುವಂತಹ ತೌಫೀಕ್ ನಮ್ಮೆಲ್ಲರಿಗೂ ದಯಪಾಲಿಸಲಿ. ಒಬ್ಬ ವ್ಯಕ್ತಿ ತನಗೆ ಇಷ್ಟವಾಗಿರುವಂತಹ ವಸ್ತುವನ್ನು ಅಲ್ಲಾಹನಿಗಾಗಿ ತ್ಯಜಿಸಿದರೆ ಅಲ್ಲಾಹು ಆ ವ್ಯಕ್ತಿಗೆ ಅದಕ್ಕಿಂತ ಉತ್ತಮವಾದದ್ದನ್ನು ನೀಡುತ್ತಾನೆಂದು ಪವಿತ್ರ ಕುರಾನಿನ ಈ ಘಟನೆಯ ಮೂಲಕ ನಾವು ಕಲಿಯಬಹುದಾಗಿದೆ. ಸುಲೈಮಾನ್ ನಬಿ ಅಲ್ಲಾಹನ ಅತ್ಯಂತ ಸಜ್ಜನ ದಾಸರಲ್ಲಿ, ಅತ್ಯಂತ ಸಜ್ಜನ ಪ್ರವಾದಿಗಳಲ್ಲಿ ಓರ್ವ ಪ್ರವಾದಿಯಾಗಿದ್ದರು. ಅಲ್ಲಾಹನಿಗೆ ಅತಿ ಹೆಚ್ಚು ಕೃತಜ್ಞತೆ ಸಲ್ಲಿಸುವಂತಹ ಪ್ರವಾದಿಗಳ ಪೈಕಿ ಓರ್ವ ಪ್ರವಾದಿ. ಅಲ್ಲಾಹನ ಮಾರ್ಗದಲ್ಲಿ ಹೋರಾಡಲಿಕ್ಕಾಗಿ ಉತ್ತಮವಾಗಿರುವಂತಹ ಕುದುರೆಗಳನ್ನು ಸಾಕಿದ್ದರು ಸುಲೈಮಾನ್ ನಬಿರವರು. ಒಮ್ಮೆ ಸುಲೈಮಾನ್ ನಬಿರವರು ತಮ್ಮ ಈ ಕುದುರೆಗಳನ್ನು ವೀಕ್ಷಿಸುವಂತಹ ಸಂದರ್ಭದಲ್ಲಿ ಆ ಕುದುರೆಗಳನ್ನು ಸರಿಯಾದ ಕ್ರಮದಲ್ಲಿ ಅವರ ಸಿದ್ಧತೆಯನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಸೂರ್ಯ ಮುಳುಗುವವರೆಗೆ ಅವರು ತಮ್ಮ ಕುದುರೆಗಳಲ್ಲಿ ತಲ್ಲೀನರಾಗಿದ್ದರು. ಎಲ್ಲಿಯವರೆಗೆಂದರೆ ವಿಶೇಷ ಪ್ರಾರ್ಥನೆ ಅಥವಾ ಅಸರಿನ ನಮಾಜನ್ನು ಅವರಿಂದ ತಪ್ಪು ಹೋಯಿತು ಎಂದು ನಾವು ಹದೀಸಿನ ವ್ಯಾಖ್ಯಾನಗಳಲ್ಲಿ ಈ ವಿಷಯವನ್ನು ನಾವು ತಿಳಿಯಬಹುದಾಗಿದೆ. ಅಸರಿನ ನಮಾಜ್ ಅಥವಾ ವಿಶೇಷ ಪ್ರಾರ್ಥನೆ ಅವರಿಂದ ತಪ್ಪಿ ಹೋಯಿತು, ಅವರು ಅಸರಿನ ನಮಾಜ್ ಅಥವಾ ವಿಶೇಷ ಪ್ರಾರ್ಥನೆ ಮಾಡಲಿಲ್ಲ ಎಂಬ ವಿಷಯಕ್ಕಾಗಿ ಬಹಳ ಅವರಿಗೆ ದುಃಖವಾಯಿತು. ಆಗ ಅವರು ಈ ಕುದುರೆಗಳನ್ನು ಅಲ್ಲಾಹನ ಮಾರ್ಗದಲ್ಲಿ, ನಾನು ಅಲ್ಲಾಹನ ಜಿಕ್ರಿನಿಂದ ಅಲ್ಲಾಹನ ಸ್ಮರಣೆಯಿಂದ ದೂರವಾಗಲಿಕ್ಕೆ ಈ ಕುದುರೆಗಳು ಕಾರಣವಾದವು. ಎನ್ನಿ ಅಹಬಬ್ತು ಹುಬ್ಬಲ್ ಖೈರಿ ಅನ್ ದಿಕ್ರಿ ರಬ್ಬಿ ಹತ್ತಾ ತವಾರತ್ ಬಿಲ್ ಹಿಜಾಬ್. ಸೂರ್ಯ ಮುಳುಗುವವರೆಗೆ ಈ ಕುದುರೆಗಳ ಜೊತೆಗೆ ನಾನು ಇದ್ದು ಅಲ್ಲಾಹನ ಜಿಕ್ರಿನಿಂದ ಅಲ್ಲಾಹನ ಸ್ಮರಣೆಯಿಂದ ದೂರವಾದೆನು, ಈ ಕುದುರೆಗಳ ಅವಶ್ಯಕತೆ ನನಗಿಲ್ಲ ಎಂದು ಹೇಳಿದಾಗ ಅಲ್ಲಾಹನಿಗೆ ಅವರ ಈ ಮಾತು, ಅಲ್ಲಾಹನಿಗೆ ಅವರ ಈ ವಚನ ಅತ್ಯಂತ ಇಷ್ಟವಾಯಿತು. ಅಲ್ಲಾಹು ಅದಕ್ಕಿಂತ ಉತ್ತಮವಾದದ್ದನ್ನು ಸುಲೈಮಾನ್ ನಬಿಯವರಿಗೆ ನೀಡಿದನು. ಅದಕ್ಕಿಂತ ಉತ್ತಮವಾದದ್ದನ್ನು ಅದೇನೆಂದರೆ ವೇಗವಾಗಿ ಹೋಗುವಂತಹ ಗಾಳಿ ಸುಲೈಮಾನ್ ನಬಿಯವರ ನಿಯಂತ್ರಣದಲ್ಲಿ ಅಲ್ಲಾಹು ನೀಡಿದನು. ಫಸಕ್ಕರ್ನಾ ಲಹು ರಿಹ ತಜ್ರಿ ಬಿ ಅಮ್ರಿಹಿ ರುಕಾಅನ್ ಹೈಸು ಅಸಾಬ್. ಸುಲೈಮಾನ್ ನಬಿರವರು ಯಾವ ದಿಕ್ಕಿಗೆ ಆ ಗಾಳಿಯನ್ನು ಹೋಗಲಿಕ್ಕೆ ಅವರು ಸೂಚನೆ ನೀಡುತ್ತಿದ್ದರೋ ಅತಿ ವೇಗವಾಗಿ, ಆ ಕುದುರೆಗಳಿಗಿಂತ ವೇಗವಾಗಿ ಆ ಗಾಳಿಯು ಅವರಿಗೆ ಕೊಂಡೊಯ್ಯುತ್ತಿತ್ತು ಎಂದು ಪವಿತ್ರ ಕುರಾನ್ ನಮಗೆ ತಿಳಿಸುವಂತಹ ಈ ಆಯತಾಗಿದೆ. ಮುಂಜಾನೆ ಮತ್ತು ಸಂಜೆಯ ಸಮಯದಲ್ಲಿ ಸುಲೈಮಾನ್ ನಬಿರವರು ಯಾವ ಸಮಯದಲ್ಲಿ ಪ್ರಯಾಣ ಮಾಡಬೇಕೋ ಆ ಪ್ರಯಾಣಕ್ಕಿಂತ 1 ತಿಂಗಳುಗಳ ಪ್ರಯಾಣವು ಕೇವಲ ಮುಂಜಾನೆಯ ಸಮಯದಲ್ಲಿ ಅಥವಾ ಸಾಯಂಕಾಲದ ಸಮಯದಲ್ಲಿ ಆ ಗಾಳಿಯು ಕ್ರಮಿಸುತ್ತಿತ್ತು ಎಂದು ನಮಗೆ ಪವಿತ್ರ ಕುರಾನನ ಈ ಸೂಕ್ತಿ ನಮಗೆ ತಿಳಿಸುತ್ತದೆ. ಇಂದು ನಾವು ವಿಮಾನದಲ್ಲಿ ಎಷ್ಟು ವೇಗವಾಗಿ ನಾವು ಹೋಗುತ್ತೇವೆಯೋ ಅದಕ್ಕಿಂತ ವೇಗವಾಗಿ ಸುಲೈಮಾನ್ ನಬಿರವರ ಕಾಲದಲ್ಲಿ ಗಾಳಿಯು ಅವರ ಸೂಚನೆಯಂತೆ ಅಲ್ಲಾಹನ ಆದೇಶದೊಂದಿಗೆ ಸುಲೈಮಾನ್ ನಬಿರವರಿಗೆ ಒಂದು ಪವಾಡದ ರೀತಿಯಲ್ಲಿ ಕೊಂಡೊಯ್ಯುತ್ತಿತ್ತು ಎಂದು ಪವಿತ್ರ ಕುರಾನನ ಸೂಕ್ತಿಯ ಮೂಲಕ ನಾವು ಕಲಿಯಬಹುದಾಗಿದೆ. ಇದರ ಅರ್ಥವೇನೆಂದರೆ, ಒಬ್ಬ ವ್ಯಕ್ತಿ ಅಲ್ಲಾಹನಿಗಾಗಿ ತನಗೆ ಪ್ರಿಯವಾಗಿರುವಂತಹ, ತನಗೆ ಇಷ್ಟವಾಗಿರುವಂತಹ ಒಂದು ವಸ್ತುವನ್ನು, ಒಂದು ವಿಷಯವನ್ನು ಬಿಟ್ಟು ಬಿಟ್ಟರೆ ಅಲ್ಲಾಹು ಆ ವ್ಯಕ್ತಿಯ ಪರಲೋಕದಲ್ಲ ಇಹಲೋಕ ಜೀವನದಲ್ಲಿ ಅದಕ್ಕಿಂತ ಉತ್ತಮವಾದದ್ದನ್ನು ಆ ವ್ಯಕ್ತಿಗೆ ನೀಡುತ್ತಾನೆಂಬುದು ಈ ಘಟನೆಯ ಮೂಲಕ, ಈ ಆಯತ್ಗಳ ಮೂಲಕ ನಾವು ಕಲಿಯಬಹುದಾಗಿದೆ. ಆತ್ಮೀಯ ಸಹೋದರರೇ, ಸರಳತೆ ಅದು ಇಸ್ಲಾಂ ನಮಗೆ ಕಲಿಸುವಂತಹ ಅತ್ಯಂತ ಉತ್ತಮ ಗುಣಗಳಲ್ಲಿ ಒಂದಾಗಿದೆ. ಯಾವ ವ್ಯಕ್ತಿ ಅಲ್ಲಾಹನ ಪ್ರೀತಿಗಾಗಿ ಸರಳತೆಯನ್ನು ಅಳವಡಿಸಿಕೊಳ್ಳುತ್ತಾನೆಯೋ, ತನಗೆ ಸಾಮರ್ಥ್ಯವಿದ್ದರೂ ಕೂಡ, ತನ್ನ ಬಳಿ ಅದರ ಶಕ್ತಿ ಇದ್ದರೂ ಕೂಡ ಮೌಲ್ಯವಾಗಿರುವಂತಹ, ಅತಿ ದುಬಾರಿಯಾಗಿರುವಂತಹ ಉಡುಪುಗಳನ್ನು ಧರಿಸುವ ಬದಲಾಗಿ ನಮ್ರತೆಯನ್ನು ಕಾಪಾಡಿಕೊಳ್ಳಲಿಕ್ಕಾಗಿ ಆ ವ್ಯಕ್ತಿ ಮೌಲ್ಯದ ಮತ್ತು ಅದೇ ರೀತಿ ದುಬಾರಿ ಆಗಿರುವಂತಹ ಉಡುಪುಗಳನ್ನು, ಬಟ್ಟೆಗಳನ್ನು ಬಿಟ್ಟು ಬಿಡುತ್ತಾನೆಯೋ, ಕಿಯಾಮತ್ತಿನ ದಿನದಂದು ಅಲ್ಲಾಹು ಆ ವ್ಯಕ್ತಿಗೆ ಸರ್ವ ಮಾನವರ ಬಳಿ, ಸರ್ವ ಮಾನವರ ಮುಂದೆ ಆ ವ್ಯಕ್ತಿಯನ್ನು ಕರೆದು ಸ್ವರ್ಗದ ಉಡುಪನ್ನು, ಅದಕ್ಕಿಂತ ದುಬಾರಿಯಾಗಿರುವಂತಹ, ಅದಕ್ಕಿಂತ ಹೆಚ್ಚು ಮೌಲ್ಯವಾಗಿರುವಂತಹ ಉಡುಪುಗಳನ್ನು ಅಲ್ಲಾಹು ಧರಿಸಲಿಕ್ಕೆ ನೀಡುತ್ತಾನೆಂದು ಪ್ರವಾದಿರವರ ಹದೀಸ್ ನಮಗೆ ಕಲಿಸುತ್ತದೆ. ಮಂತರಕಲ್ ಲಿಬಾಸ ತವಾಬಅನ್ ಲಿಲ್ಲಾಹಿ, ಅಲ್ಲಾಹನ ಪ್ರೀತಿಗಾಗಿ, ತವಾಬು ಅಂದರೆ ನಮ್ರತೆಗಾಗಿ ಆ ಒಬ್ಬ ವ್ಯಕ್ತಿ ಅವನಲ್ಲಿ ಸಾಮರ್ಥ್ಯವಿದ್ದರೂ ಕೂಡ ಅವನು ದುಬಾರಿಯಾಗಿರುವಂತಹ ಉಡುಪನ್ನು
ಬಿಟ್ಟು ಬಿಡುತ್ತಾನೆಯೋ ವಹುವ ಯಖ್ದಿರು ಅಲೈಹಿ ದಾಹು ಅಲ್ಲಾಹು ಯೌಮಲ್ ಕಿಯಾಮತಿ ಅಲಾ ರುಊಸಿಲ್ ಖಲಾಯಿಕ್ ಹತ್ತಾ ಯುತಯ್ಯಿರುಹು ಮಿನ್ ಅಯ್ಯಿ ಹುಲಲಿಲ್ ಈಮಾನಿ ಶಾಅ ಯಲ್ಬಸು. ಸತ್ಯವಿಶ್ವಾಸಗಳ ಉಡುಪುಗಳ ಪೈಕಿ ಯಾವ ಉಡುಪನ್ನಾದರೂ ಆ ವ್ಯಕ್ತಿ ಆಯ್ಕೆ ಮಾಡಿ ಧರಿಸಬಹುದು ಎಂದು ಅಲ್ಲಾಹು ಕಿಯಾಮತ್ತಿನ ದಿನದಂದು ಆ ವ್ಯಕ್ತಿಗೆ ಆಯ್ಕೆಯನ್ನು ನೀಡುತ್ತಾನೆ. ಸಹೋದರರೇ, ಇದಾಗಿದೆ ಓರ್ವ ವ್ಯಕ್ತಿ ಅಲ್ಲಾಹನ ಪ್ರೀತಿಯನ್ನು ಪಡೆಯಲಿಕ್ಕಾಗಿ ತನಗೆ ಇಷ್ಟವಾಗಿರುವಂತಹ ತನ್ನ ಪ್ರಿಯವಾಗಿರುವಂತಹ ಒಂದು ವಸ್ತುವನ್ನು ಬಿಟ್ಟು ಬಿಟ್ಟರೆ ಅಲ್ಲಾಹು ಆ ವ್ಯಕ್ತಿಗೆ ಅದಕ್ಕಿಂತ ಉತ್ತಮವಾದದ್ದನ್ನು ನೀಡುತ್ತಾನೆಂಬುದು ಈ ಹದೀಸಿನ ಮೂಲಕ ನಾವು ಕಲಿಯಬಹುದಾಗಿದೆ. ಇಸ್ಲಾಂ ನಮಗೆ ಉತ್ತಮ ಗುಣಗಳ ಪೈಕಿ ಕಲಿಸುವಂತಹ ಅತ್ಯುತ್ತಮವಾಗಿರುವಂತಹ ಒಂದು ಗುಣಲಕ್ಷಣ ಅದಾಗಿದೆ, ಕ್ಷಮಿಸುವುದಾಗಿದೆ. ಜನರನ್ನು ಕ್ಷಮಿಸಬೇಕು. ಓರ್ವ ವ್ಯಕ್ತಿ ಅವನು ಇತರರಿಗೆ ಸಾಲವನ್ನು ನೀಡಿದ್ದಾನೆ, ಯಾವ ವ್ಯಕ್ತಿಗೆ ಸಾಲವನ್ನು ನೀಡಿದ್ದಾನೆಯೋ ಆ ವ್ಯಕ್ತಿ ಕಷ್ಟದಲ್ಲಿದ್ದಾನೆ, ಅವನಿಗೆ ಸಾಲವನ್ನು ತೀರಿಸಲಿಕ್ಕೆ ಇನ್ನು ಕಾಲಾವಕಾಶ ಬೇಕಾಗಿದೆಯೋ ಅಂತಹ ವ್ಯಕ್ತಿಯನ್ನು ಸಾಲವನ್ನು ತೀರಿಸುವುದು ಮಾತ್ರವಲ್ಲದೆ ಆ ವ್ಯಕ್ತಿಯ ಸಾಲವನ್ನು ಕ್ಷಮಿಸಿ ಬಿಡುತ್ತಾನೆಯೋ ಕಿಯಾಮತ್ತಿನ ದಿನದಂದು ಅಲ್ಲಾಹು ಆ ವ್ಯಕ್ತಿಗೆ ಕ್ಷಮಿಸುತ್ತಾನೆಂದು ಪ್ರವಾದಿಯವರ ಹದೀಸ್ ನಮಗೆ ಕಲಿಸುತ್ತದೆ. ಅಬೂ ಹುರೈರಾ ರದಿಯಲ್ಲಾಹು ಅನ್ಹು ಹದೀಸಿನ ವರದಿಗಾರರು, ಅಲ್ಲಾಹನ ಪ್ರವಾದಿಯವರು ಹೇಳಿದರು, ಒಂದು ಕಾಲದಲ್ಲಿ ಒಬ್ಬ ವ್ಯಕ್ತಿ ಇದ್ದ, ಅತ್ಯಂತ ಶ್ರೀಮಂತ ವ್ಯಕ್ತಿ. ಆ ವ್ಯಕ್ತಿಯ ಬಳಿ ಜನರು ಸಾಲ ತೆಗೆದುಕೊಳ್ಳುತ್ತಿದ್ದರು. ಸಾಲ ತೆಗೆದುಕೊಳ್ಳುವಾಗ ಆ ವ್ಯಕ್ತಿ ತನ್ನ ಸೇವಕನಿಗೆ ಈ ಮಾತನ್ನು ಈ ರೀತಿಯಾಗಿ ಹೇಳಿದ್ದ, ಅದೇನೆಂದರೆ, ಸಾಲ ತೀರಿಸಲಿಕ್ಕೆ ಯಾವ ವ್ಯಕ್ತಿಗೆ ಕಷ್ಟವಾಗುತ್ತದೆಯೋ ಆ ವ್ಯಕ್ತಿಯ ಸಾಲವನ್ನು ನೀನು ಮನ್ನಿಸು, ಆ ವ್ಯಕ್ತಿಯಿಂದ ಸಾಲವನ್ನು ಹಿಂತಿರುಗಿ ನೀನು ಪಡೆಯಬೇಡ ಎಂದು ಈ ರೀತಿಯಾದಂತಹ ಉಪದೇಶ ನೀಡಿದ್ದನು. ಅದಕ್ಕಾಗಿ ಆ ವ್ಯಕ್ತಿ ಹೇಳುತ್ತಿರುವಂತಹ ವಿಷಯವೇನೆಂದರೆ, ಲಅಲ್ಲಲ್ಲಾಹ ತಜಾವಜ ಅನ್ನ, ಅಲ್ಲಾಹು ಬಯಸಿದರೆ ನಮ್ಮನ್ನೂ ಸಹ ಅಲ್ಲಾಹು ಕ್ಷಮಿಸಬಹುದು ಎಂದು ತನ್ನ ಸೇವಕನಿಗೆ ಇಂತಹ ಉಪದೇಶವನ್ನು ಮಾಡಿದ್ದ. ಹೀಗಾಗಿ ಅಲ್ಲಾಹು ಕಿಯಾಮತ್ತಿನ ದಿನದಂದು ಮುಸ್ಲಿಮಿನ ಹದೀಸಿನ ಪ್ರಕಾರ ಕಿಯಾಮತ್ತಿನ ದಿನದಂದು ಅಲ್ಲಾಹು ಆ ವ್ಯಕ್ತಿಗೆ ಕ್ಷಮಿಸಿದನು. ಅಂದರೆ ಆ ವ್ಯಕ್ತಿ ಜನರನ್ನು ಕ್ಷಮಿಸುವಂತಹ ಕಾರಣದಿಂದಾಗಿ ಅಲ್ಲಾಹು ಆ ವ್ಯಕ್ತಿಯನ್ನು ಕ್ಷಮಿಸಿದನು ಎಂದು ಪ್ರವಾದಿಯವರ ಹದೀಸ್ ನಮಗೆ ಕಲಿಸುತ್ತದೆ. ಆತ್ಮೀಯ ಸಹೋದರರೇ, ಚಿಕ್ಕ ಚಿಕ್ಕ ವಿಚಾರಗಳಲ್ಲಿ ಜಗಳ ಮಾಡಿಕೊಳ್ಳುವುದು, ಚಿಕ್ಕ ಚಿಕ್ಕ ವಿಚಾರಗಳಲ್ಲಿ ಇತರರಿಗೆ ಮನಸ್ಸಿನಲ್ಲಿ ದ್ವೇಷಗಳನ್ನುಂಟು ಮಾಡಿಕೊಳ್ಳುವುದು, ಕ್ಷಮಿಸದೇ ಇರುವುದು, ಕೋಪದಿಂದಾಗಲಿ ಅಥವಾ ಬೇರೆ ಯಾವುದೇ ಕಾರಣದಿಂದಾಗಲಿ ಓರ್ವ ವ್ಯಕ್ತಿ ಎಲ್ಲಿವರೆಗೆ ಇತರರನ್ನು ಕ್ಷಮಿಸುತ್ತಾನೆಯೋ ಖಂಡಿತವಾಗಿಯೂ ಈ ಹದೀಸಿನ ಪ್ರಕಾರ ಅಲ್ಲಾಹು ಆ ವ್ಯಕ್ತಿಯನ್ನು ಕ್ಷಮಿಸುತ್ತಾನೆ. ಬೇರೆಯವರ ತಪ್ಪುಗಳನ್ನು ಕ್ಷಮಿಸುವಂತಹ ಗುಣ ಖಂಡಿತವಾಗಿಯೂ ಇಂದಿನ ಕಾಲದಲ್ಲಿ ಸಲಫಿಗಳು, ಸತ್ಯವಿಶ್ವಾಸಿಗಳು, ಅಹ್ಲುಲ್ ಹದೀಸ್ಗಳು ಈ ಗುಣವನ್ನು ಬೆಳೆಸಿಕೊಳ್ಳಬೇಕಾಗಿದೆ. ಅದು ತನ್ನ ಸಂಬಂಧಿಕರ ಪೈಕಿಯಾಗಲಿ, ತನ್ನ ಮನೆಯ ಸದಸ್ಯರ ಪೈಕಿಯಾಗಲಿ, ತನ್ನ ಸ್ನೇಹಿತರಿಂದಾಗಲಿ ಅಥವಾ ಬೇರೆ ಯಾವುದೇ ತನಗೆ ಸಂಬಂಧಪಟ್ಟಂತಹ ವ್ಯಕ್ತಿಗೆ ಈ ಒಂದು ವಿಷಯವಾಗಲಿ ಕ್ಷಮಿಸುವಂತಹ ಈ ಗುಣಲಕ್ಷಣ ಖಂಡಿತವಾಗಿಯೂ ಇಂತಹ ಕಾಲದಲ್ಲಿ ನಾವು ಈ ಗುಣವನ್ನು ಬೆಳೆಸಿಕೊಳ್ಳುವಂತಹ ಅವಶ್ಯಕತೆ ಇದೆ. ಆತ್ಮೀಯ ಸಹೋದರ ಸಹೋದರಿಯರೇ, ಕೋಪ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಅವನ ನೇಚರ್ ಆಗಿದೆ. ಪ್ರತಿಯೊಬ್ಬ ವ್ಯಕ್ತಿಗೆ ಕೋಪ ಬರುತ್ತದೆ. ಆದರೆ ಯಾವ ವ್ಯಕ್ತಿ ಕೋಪವನ್ನು ನುಂಗುತ್ತಾನೆಯೋ, ಕೋಪದಿಂದ ಸಿಟ್ಟಿನಿಂದ ಒಂದು ವಿಷಯವನ್ನು ಬಿಟ್ಟು ಬಿಡುತ್ತಾನೆಯೋ ಕಿಯಾಮತ್ತಿನ ದಿನದಂದು ಆ ವ್ಯಕ್ತಿಗೆ ನೀಡಲಾಗುವಂತಹ ಅಲ್ಲಾಹನ ಅನುಗ್ರಹ ಅತ್ಯಂತ ದೊಡ್ಡ ನೇಮತ್. ಅದೇನೆಂದರೆ, ಸ್ವರ್ಗದ ಕನ್ಯೆಯರ ಪೈಕಿ, ಹೂರುಗಳ ಪೈಕಿ ಯಾವ ಕನ್ಯೆಯನ್ನು ನೀನು ಆಯ್ಕೆ ಮಾಡಿಕೊಳ್ಳುವೆಯೋ ಆ ಕನ್ಯೆ ನಿನ್ನದಾಗುತ್ತದೆ ಎಂದು ಪವಿತ್ರ ಅಲ್ಲಾಹನ ಪ್ರವಾದಿಯವರ ಹದೀಸ್ ನಮಗೆ ಕಲಿಸುತ್ತದೆ. ಪ್ರವಾದಿಯವರು ಹೇಳಿದರು, ಮನ್ ಕಲಬ ಗೈಜನ್ ವಹುವ ಕಾದಿರುನ ಅಲಾ ಅಯ್ಯುನ್ಫಿಜಹು ದಆಹು ಅಲ್ಲಾಹು ತಬಾರಕ ವ ತಆಲಾ ಅಲಾ ರೂಸಿಲ್ ಖಲಾಯಿಕ್. ಓರ್ವ ವ್ಯಕ್ತಿ ಕೋಪವನ್ನು ನುಂಗಿ ಬಿಡುತ್ತಾನೆ. ಆ ಕೋಪವನ್ನು ತೀರಿಸಿಕೊಳ್ಳುವಂತಹ ಸಾಮರ್ಥ್ಯ ಅವನ ಬಳಿ ಇದೆ. ಆದರೂ ಕೂಡ ತನ್ನ ಕೋಪವನ್ನು, ತನ್ನ ಸಿಟ್ಟನ್ನು ನುಂಗಿ ಆ ವ್ಯಕ್ತಿ ಇನ್ನಿತರೆ ವ್ಯಕ್ತಿಯನ್ನು ಕ್ಷಮಿಸುತ್ತಾನೆಯೋ ದಾಹುಲ್ಲಾಹು ತಬಾರಕ ವ ತಆಲಾ ಅಲಾ ರೂಸಿಲ್ ಖಲಾಯಿಕ್. ಎಲ್ಲಾ ಮಾನವರ ಬಳಿ, ಎಲ್ಲಾ ಮಾನವರ ಮುಂದೆ ಅಲ್ಲಾಹು ಆ ವ್ಯಕ್ತಿಯನ್ನು ಕರೆದು ಆ ವ್ಯಕ್ತಿಯನ್ನು ನೀಡುವಂತಹ ಅತ್ಯಂತ ದೊಡ್ಡ ಕೊಡುಗೆ ಅದೇನೆಂದರೆ, ಹತ್ತಾ ಯುತಯ್ಯಿರುಹು ಮಿನ್ ಅಯ್ಯಿ ಹೂರಿಲ್ ಐನಿ ಶಾಅ. ಈ ಸ್ವರ್ಗದ ಕನ್ಯೆಯರ ಪೈಕಿ ಯಾವ ಕನ್ಯೆಯನ್ನು ನೀನು ಸ್ವೀಕರಿಸಿಯೋ ಅದು ನಿನ್ನದಾಗಿದೆ ಎಂದು ಅಲ್ಲಾಹು ಆ ವ್ಯಕ್ತಿಗೆ ನೀಡುವಂತಹ ಅತ್ಯಂತ ದೊಡ್ಡ ಕೊಡುಗೆಯಾಗಿದೆ, ಅತ್ಯಂತ ದೊಡ್ಡ ಅನುಗ್ರಹವಾಗಿದೆ. ಹೀಗಾಗಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಕೋಪವಿದೆ, ಪ್ರತಿಯೊಬ್ಬ ವ್ಯಕ್ತಿಗೂ ಸಿಟ್ಟಿದೆ. ಓರ್ವ ವ್ಯಕ್ತಿ ತನ್ನ ಹಕ್ಕನ್ನು ತೆಗೆದುಕೊಂಡರೆ ಅಥವಾ ಬೇರೆ ಯಾವುದೇ ವಿಚಾರದಲ್ಲಿ ಆ ವ್ಯಕ್ತಿಗೂ ಕೋಪ ಅಂದರೆ ಕೋಪವನ್ನು ನುಂಗುವುದು ಸತ್ಯವಿಶ್ವಾಸಿಗಳ ಗುಣಲಕ್ಷಣವಾಗಿದೆ ಎಂದು ಪವಿತ್ರ ಕುರಾನ್ ಕಲಿಸುತ್ತದೆ. ಆತ್ಮೀಯ ಸಹೋದರರೇ, ನಮ್ಮ ಜೀವನದಲ್ಲಿ ಕಷ್ಟಗಳಿವೆ,
ನಮ್ಮ ಜೀವನದಲ್ಲಿ ತೊಂದರೆಗಳಿವೆ. ಆ ತೊಂದರೆಗಳು ಬಂದಾಗ ಸಹನೆ ವಹಿಸುವುದು, ಆ ಕಷ್ಟಗಳ ಸಂದರ್ಭದಲ್ಲಿ ತಾಳ್ಮೆ ವಹಿಸುವುದು ಸತ್ಯವಿಶ್ವಾಸಗಳ ಗುಣಲಕ್ಷಣವಾಗಿದೆ. ತೊಂದರೆಗಳಲ್ಲಿ ಸಹನೆ ವಹಿಸುವಂತಹ ವ್ಯಕ್ತಿಗಳಿಗೆ ಅಲ್ಲಾಹು ಇಹಪರಲೋಕದಲ್ಲಿ ತನ್ನ ಕೊಡುಗೆಗಳನ್ನು, ತನ್ನ ಅನುಗ್ರಹಗಳನ್ನು ನೀಡುತ್ತಾನೆ. ಉಮ್ಮು ಸಲಮಾ ರದಿಯಲ್ಲಾಹು ಅನ್ಹರವರ ಈ ಘಟನೆ ನಾವು ಕೇಳಿದ್ದೇವೆ. ಅದೇನೆಂದರೆ, ಉಮ್ಮು ಸಲಮಾ ರದಿಯಲ್ಲಾಹು ಅನ್ಹರವರ ಪತಿ ಅಬೂ ಸಲಮಾ ರದಿಯಲ್ಲಾಹು ಅನ್ಹರವರು ಅವರು ತೀರಿಕೊಂಡರು. ಅವರ ಪತಿ ತೀರಿಕೊಂಡಾಗ ಉಮ್ಮು ಸಲಮಾ ರದಿಯಲ್ಲಾಹು ಅನ್ಹರವರು ಪ್ರಾರ್ಥನೆ ಮಾಡಿದರು, ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್, ಅಲ್ಲಾಹುಮ್ಮ ಅಜುರ್ನಿ ಫಿ ಮುಸೀಬತಿ ವ ಖುಲುಫ್ ಲೀ ಖೈರನ್ ಮಿನ್ಹಾ. ಖಂಡಿತವಾಗಿಯೂ ನಾವು ಅಲ್ಲಾಹನಿಗಾಗಿದ್ದೇವೆ, ಅಲ್ಲಾಹನ ಬಳಿಯೇ ನಮಗೆ ಮರಳಿ ಹೋಗಲಿಕ್ಕಿದೆ. ಅಲ್ಲಾಹುಮ್ಮ ಅಜುರ್ನಿ ಫಿ ಮುಸೀಬತಿ, ಅಲ್ಲಾಹುವೇ ಈ ಕಷ್ಟದಲ್ಲಿ ಇದಕ್ಕೆ ಉತ್ತಮವಾಗಿರುವಂತಹ ನನಗೆ ಪ್ರತಿಫಲವನ್ನು ನೀನು ನೀಡು. ವ ಖುಲುಫ್ ಲೀ ಖೈರನ್ ಮಿನ್ಹಾ, ಇದಕ್ಕಿಂತ ಉತ್ತಮವಾದಂತಹದ್ದನ್ನು ನೀನು ನನಗೆ ದಯಪಾಲಿಸು ಎಂದು ಉಮ್ಮು ಸಲಮಾ ರದಿಯಲ್ಲಾಹು ಅನ್ಹರವರು ಅಲ್ಲಾಹನೊಡನೆ ಪ್ರಾರ್ಥನೆ ಮಾಡಿದರು. ಮಹಿಳೆಯರು ಕಲಿಯಬೇಕಾದಂತಹ ಘಟನೆಯಾಗಿದೆ. ಅದೇನೆಂದರೆ, ಉಮ್ಮು ಸಲಮಾ ರದಿಯಲ್ಲಾಹು ಅನ್ಹರವರ ಪತಿ ತೀರಿಕೊಂಡಾಗ ಉಮ್ಮು ಸಲಮಾ ಯೋಚನೆ ಮಾಡುತ್ತಿದ್ದರು, ಅಬೂ ಸಲಮಾ ಅತ್ಯಂತ ಒಳ್ಳೆಯ ವ್ಯಕ್ತಿ, ಅವರು ಓರ್ವ ಸಹಾಬಿ ಮಾತ್ರವಲ್ಲದೆ ಮೊಟ್ಟ ಮೊದಲನೇದಾಗಿ ಮಕ್ಕಾದಿಂದ ಮದೀನಾಗೆ ಹಿಜರತ್ ಮಾಡಿ ಬಂದಂತಹ ಸಹಾಬಿಗಳ ಪೈಕಿ ಓರ್ವ ಸಹಾಬಿಯಾಗಿದ್ದರು. ಅಬೂ ಸಲಮಾಗಿಂತ ಉತ್ತಮ ವ್ಯಕ್ತಿ ನನಗೆ ನನ್ನ ಜೀವನದಲ್ಲಿ ಬರಲಿಕ್ಕೆ ಸಾಧ್ಯವೇ? ಅದಕ್ಕಿಂತ ಉತ್ತಮವಾದಂತಹ ಪತಿ ಗಂಡ ನನಗೆ ಬರಲಿಕ್ಕೆ ನನ್ನ ಜೀವನದಲ್ಲಿ ಸಾಧ್ಯವೇ ಎಂದು ಯೋಚಿಸುತ್ತಿರುವಾಗ ಈ ಪ್ರಾರ್ಥನೆ ಅವರು ಪದೇ ಪದೇ ಓದುತ್ತಿದ್ದರು. ಅಲ್ಲಾಹುಮ್ಮ ಅಜ್ರ್ನಿ ಫಿ ಮುಸೀಬತಿ ವ ಖುಲುಫ್ ಲೀ ಖೈರನ್ ಮಿನ್ಹಾ, ಅಲ್ಲಾಹವೇ ಇದಕ್ಕಿಂತ ಉತ್ತಮವಾದಂತಹ ನನಗೆ ಪ್ರತಿಫಲವನ್ನು ನೀಡು, ಮಾತ್ರವಲ್ಲದೆ ಇದಕ್ಕಿಂತ ಉತ್ತಮವಾದಂತಹ ವ್ಯಕ್ತಿಯನ್ನು ನೀನು ನನಗೆ ದಯಪಾಲಿಸು ಎಂದು ಈ ಪ್ರಾರ್ಥನೆ ಮಾಡುವಾಗ ಅಲ್ಲಾಹನ ಪ್ರವಾದಿಯರವರು ಉಮ್ಮು ಸಲ್ಮಾರವರಿಗೆ ನಿಕಾ ವಿವಾಹದ ಸಂದೇಶವನ್ನು ಕಳುಹಿಸಿದರು. ಸಹೋದರ ಸಹೋದರಿಯರೇ, ಕಲಿಯಬೇಕಾದಂತಹ ನೀತಿ ಪಾಠವಿದೆ ಸಹಾಬಿಗಳ ಈ ಘಟನೆಯಲ್ಲಿ. ಅದೇ ರೀತಿ ಓರ್ವ ವ್ಯಕ್ತಿ, ಓರ್ವ ಸತ್ಯವಿಶ್ವಾಸಿ ಅಲ್ಲಾಹು ನಿರ್ಧಾರ ಮಾಡಿರುವಂತಹ ಒಂದು ವಿಷಯವನ್ನು ಅದನ್ನು ಸ್ವೀಕರಿಸಬೇಕಾಗಿದೆ. ಅಲ್ಲಾಹನ ನಿರ್ಧಾರಕ್ಕೆ ನಾವು ತಲೆಯನ್ನು ಬಾಗಿಸಬೇಕಾಗಿದೆ. ಅಲ್ಲಾಹನ ಒಂದು ನಿರ್ಧಾರ ನಮ್ಮ ಜೀವನದಲ್ಲಿ ಬಂದಾಗ ಎಂದಿಗೂ ನಮ್ಮ ನಾಲಿಗೆಯಿಂದ ಯಾವುದೇ ರೀತಿಯಾದಂತಹ ದೂರಾಗಲಿ ಅಥವಾ ಅಲ್ಲಾಹು ಇಷ್ಟಪಡದಂತಹ ಮಾತುಗಳು ಎಂದಿಗೂ ನಮ್ಮ ನಾಲಿಗೆಯಿಂದ ಬರಬಾರದು. ಅದೇನೆಂದರೆ, ಅದಕ್ಕಿರುವಂತಹ ಹಲವಾರು ಘಟನೆಗಳು ನಾವು ಸಹಾಬಗಳ ಜೀವನದಲ್ಲಿ ಕಲಿಯಬಹುದು. ನಮ್ಮ ನಾಲಿಗೆಯಿಂದ ಅಲ್ಲಾಹನು ಅತೃಪ್ತನಾಗುವಂತಹ ಅಥವಾ ಇಸ್ಲಾಮಿಗೆ ಶರೀಯತಿಗೆ ವಿರುದ್ಧವಾದಂತಹ ಮಾತುಗಳು ಎಂದಿಗೂ ನಮ್ಮ ನಾಲಿಗೆಯಿಂದ ಬರಬಾರದು. ಯಾವುದೇ ಒಂದು ಅಪಘಾತವಾದಾಗ, ಯಾವುದೇ ಒಂದು ಘಟನೆ ನಮ್ಮ ಜೀವನದಲ್ಲಿ ಆದಾಗ ನಮ್ಮ ಜೀವನದಲ್ಲೇ ಆಗಬೇಕಾಗಿತ್ತೆ, ಅಲ್ಲಾಹು ನನಗೆ ಈ ಮುಸೀಬತ್ ಕೊಡಬೇಕಾಗಿತ್ತೆ, ಹೀಗೆ ಎಂದಿಗೂ ಹೇಳಬಾರದು. ವಿಶೇಷವಾಗಿ ಇಂದಿನ ಕಾಲದ ಮಹಿಳೆಯರು. ಉಮ್ಮು ಸಲೈಮ್ ರದಿಯಲ್ಲಾಹು ಅನ್ಹರ ಅವರ ಜೀವನದಲ್ಲಿ ಆದಂತಹ ಘಟನೆ, ನಾವೆಲ್ಲರೂ ಈ ಘಟನೆ ಕೇಳಿದ್ದೇವೆ. ಅವರ ಮಗ ರೋಗಿಯಾದಾಗ, ಅವರ ಪುತ್ರ ರೋಗಿಯಾದಾಗ ಉಮ್ಮು ಸಲಮಾ ರವರ ಪತಿ ಅಬೂ ತಲಹಾ ರದಿಯಲ್ಲಾಹು ಅನ್ಹು ಅದೇ ಸಮಯದಲ್ಲಿ ಪ್ರಯಾಣಕ್ಕೆ ಹೊರಟಾಗ ಆ ಪ್ರಯಾಣದ ಸಂದರ್ಭದಲ್ಲೇ ಉಮ್ಮು ಸಲೈಮ್ ರದಿಯಲ್ಲಾಹು ಅನ್ಹರವರ ಪುತ್ರ, ಅವರ ಮಗ ತೀರಿಕೊಳ್ಳುತ್ತಾನೆ. ಅವರ ಸಂಬಂಧಿಕರಿಗೆ ಅವರು ಹೇಳುವಂತಹ ವಿಚಾರವೇನೆಂದರೆ, ನನ್ನ ಪತಿ ಅಬೂ ತಲಹಾ ಹಿಂತಿರುಗಿ ಬಂದಾಗ ಈ ಘಟನೆಯ ಕುರಿತು, ಈ ಅಪಘಾತದ ಕುರಿತು, ಅವರ ಈ ದುರಂತದ ಕುರಿತು ಅವರಿಗೆ ಈ ಸುದ್ದಿಯನ್ನು ತಿಳಿಸಬೇಡಿರಿ, ಅದು ನಾನು ತಿಳಿಸಿಕೊಳ್ಳುವೆ. ಅವರ ಪತಿ ಮನೆಗೆ ಮರಳಿ ಬಂದಾಗ ಉಮ್ಮು ಸಲೈಮ್ ರದಿಯಲ್ಲಾಹು ಅನ್ಹಾರವರು ತಮ್ಮ ಪತಿ ಮನೆಗೆ ಬಂದಾಗ ಅವರಿಗೆ ಸರಿಯಾದಂತಹ ಅವರಿಗೆ ಊಟವನ್ನು ನೀಡಿ, ಸರಿಯಾಗಿ ಮರಳಿ ತನ್ನ ಪತಿ ಪ್ರಯಾಣದಿಂದ ಬಂದಾಗ ಆಭರಣಗಳಿಂದ ಸಂಪೂರ್ಣವಾಗಿ ತಮ್ಮನ್ನು ಅಲಂಕರಿಸಿಕೊಂಡು ದಾಂಪತ್ಯದ ಹಕ್ಕನ್ನು ನೀಡಿ ತದನಂತರ ಉಮ್ಮು ಸಲೈಮ್ ರದಿಯಲ್ಲಾಹು ಅನ್ಹು ರವರು ತಮ್ಮ ಪತಿ ಅಬೂ ತಲಹಾ ಅವರ ದಣಿವು ಸಂಪೂರ್ಣವಾಗಿ ದೂರವಾಗಿದ್ದೆ ಎಂದು ಅವರು ಕಂಡಾಗ ತಮ್ಮ ಪತಿಯೊಡನೆ ಒಂದು ಮಾತನ್ನು ಹೇಳುತ್ತಾರೆ. ಅದೇನೆಂದರೆ, ಅಬೂ ತಲಹಾ, ನಿಮಗೆ ನಿಮ್ಮ ಬಳಿ ಬೇರೆ ಒಂದು ಅಮಾನತ್ತು ನಿಮ್ಮ ಬಳಿ ಇದೆ. ಆ ಅಮಾನತ್ತು ನಿಮ್ಮ ಬಳಿ ಇರುವಾಗ ಆ ವ್ಯಕ್ತಿ ನಿಮ್ಮ ಆ ಅಮಾನತನ್ನು ನಿಮ್ಮಿಂದ ತೆಗೆದುಕೊಳ್ಳಲಿಕ್ಕೆ ನೀವು ಹಿಂತಿರುಗಿಸಬೇಕೆಂದು ನಿಮ್ಮ ಬಳಿ ಬಂದಾಗ ನೀವೇನು ಮಾಡಿವ್ರಿ ಎಂದು ಹೇಳಿದಾಗ ಅಬೂ ತಲಹಾ ಹೇಳಿದರು, ಪ್ರಾಮಾಣಿಕತೆಯಿಂದ ಆ ಮಾತನ್ನು ಅಥವಾ ಆ ಒಂದು ಅಮಾನತನ್ನು ನಾನು ಹಿಂತಿರುಗಿಸುವೆ ಎಂದು ಹೇಳಿದಾಗ, ನಮ್ಮ ಪುತ್ರ ತೀರಿಕೊಂಡಿದ್ದಾನೆ, ಅಲ್ಲಾಹನ ಇದು ಅಮಾನತ್ತಾಗಿತ್ತು, ಅಲ್ಲಾಹನು ಈ ಅಮಾನತನ್ನು ತೆಗೆದುಕೊಂಡಿದ್ದಾನೆ ಎಂದು ಉಮ್ಮು ಸಲೈಮ್ ರದಿಯಲ್ಲಾಹು ಅನ್ಹಾ ತಮ್ಮ ಪತಿಗೆ ಈ ರೀತಿಯಾಗಿ ಒಂದು ಸಹನೆಯ, ಒಂದು ತಾಳ್ಮೆಯ ರೀತಿಯಲ್ಲಿ ತಮ್ಮ ಪತಿಗೆ ಈ ಒಂದು ವಿಷಯವನ್ನು ತಿಳಿಸುತ್ತಾರೆ. ಸಹೋದರ ಸಹೋದರಿಯರೇ, ಇಂದಿನ ಕಾಲದಲ್ಲಿ
ನಮ್ಮ ಜೀವನದಲ್ಲೂ ಕೂಡ ಬಹಳಷ್ಟು ದುರಂತಗಳು, ಬಹಳಷ್ಟು ಘಟನೆಗಳು, ಬಹಳಷ್ಟು ಅಪಘಾತಗಳು ನಮ್ಮ ಜೀವನದಲ್ಲಿ ಆಗುತ್ತವೆ. ಆದರೆ ನಾಲಿಗೆಯಿಂದ ಅಲ್ಲಾಹನಿಗೆ ಇಷ್ಟವಾಗದಂತಹ, ಇಸ್ಲಾಮಿಗೆ ವಿರುದ್ಧವಾದಂತಹ ಎಂದಿಗೂ ಮಾತುಗಳನ್ನು ಎಂದಿಗೂ ನಾವು ಹೇಳಬಾರದು. ಅಬೂ ತಲಹಾ ರದಿಯಲ್ಲಾಹು ಅವರಿಗೆ ದುಃಖವಾಗುತ್ತದೆ. ಅವರು ಪ್ರವಾದಿಯವರ ಬಳಿ ಈ ಸಂಪೂರ್ಣ ಈ ಘಟನೆಯನ್ನು ತಿಳಿಸಿದಾಗ ಪ್ರವಾದಿಯವರು ಅಬೂ ತಲಹಾ ರದಿಯಲ್ಲಾಹು ಅವರಿಗೆ ಪ್ರಾರ್ಥನೆ ಮಾಡುತ್ತಾರೆ, ನೀವು ಕಳೆದಿರುವಂತಹ ಈ ರಾತ್ರಿಯಲ್ಲಿ ಅಲ್ಲಾಹು ನಿಮಗೆ ಬರಕತ್ತನ್ನು ನೀಡಲಿ, ಅಲ್ಲಾಹು ನಿಮಗೆ ಇದಕ್ಕಿಂತ ಉತ್ತಮವಾದಂತಹ ಪುತ್ರವನ್ನು ನೀಡಲಿ ಎಂದು ಹೇಳಿದಾಗ ಉಮ್ಮು ಸುಲೈಮ್ ರದಿಯಲ್ಲಾಹು ಅನ್ಹು ಗರ್ಭಿಣಿಯಾಗುತ್ತಾರೆ. ಮಾತ್ರವಲ್ಲದೆ ಅವರಿಗೆ ಅಬ್ದುಲ್ಲಾ ಎಂಬ ಓರ್ವ ಸಹಾಬಿರವರು ಅವರಿಗೆ ಆ ಒಂದು ಅಬ್ದುಲ್ಲಾ ಎಂಬ ಸಹಾಬಿರವರು ಆ ಉಮ್ಮು ಸಲ್ಮಾ ಮತ್ತು ಅಬೂ ತಲಹಾ ರದಿಯಲ್ಲಾಹು ಅವರಿಗೆ ನೀಡುತ್ತಾರೆ. ಈ ಹದೀಸನ್ನು ವರದಿ ಮಾಡಿರುವಂತಹ ವರದಿಗಾರರು ಸುಫ್ಯಾನ್ ಇಬ್ನು ಉವೈನಾ ರದಿಯಲ್ಲಾಹು ಅವರು ಹೇಳುತ್ತಾರೆ, ಆ ಓರ್ವ ಅನ್ಸಾರಿ ವ್ಯಕ್ತಿ ಅಬ್ದುಲ್ಲಾ ಅವರಿಂದ 9 ಪುತ್ರಗಳು ಅಲ್ಲಾಹು ನೀಡಿದ್ದನ್ನು ನಾನು ನನ್ನ ಕಣ್ಣಾರೆ ನೋಡಿದ್ದೇನೆ ಎಂದು ಸುಫ್ಯಾನ್ ಇಬ್ನು ಉವೈನಾ ರದಿಯಲ್ಲಾಹು ಅವರು ಹೇಳಿದರು. ಇದಾಗಿದೆ ಸಹನೆ, ಅಲ್ಲಾಹನ ನಿರ್ಧಾರ, ಅಲ್ಲಾಹನ ನಿಲುವು. ಅಲ್ಲಾಹು ನಮ್ಮ ಕದರಿನಲ್ಲಿ ಬರೆದಿರುವಂತಹ, ನಮ್ಮ ವಿಧಿಯಲ್ಲಿ ಬರೆದಿರುವಂತಹ ಮಾತಿಗೆ ತೃಪ್ತರಾದರೆ ಖಂಡಿತವಾಗಿಯೂ ಅದಕ್ಕಿಂತ ಉತ್ತಮವಾದದ್ದನ್ನು ಅಲ್ಲಾಹು ನೀಡುತ್ತಾನೆ ಎಂಬುದಕ್ಕೆ ಇದಾಗಿದೆ ಪುರಾವೆಯ ಆತ್ಮೀಯ ಸಹೋದರ ಸಹೋದರಿಯರೇ. ಅದೇ ರೀತಿ ಅಲ್ಲಾಹು ನಮಗೆ ತಡೆದಿರುವಂತಹ, ಅಲ್ಲಾಹು ನಮಗೆ ನಿಷೇಧಿಸುವಂತಹ ಕಾರ್ಯಗಳಲ್ಲಿ ಅಶ್ಲೀಲತೆ ಎಂಬುದು ಅತ್ಯಂತ ದೊಡ್ಡ ಒಂದು ನಿಷೇಧ, ಹರಾಮಾಗಿರುವಂತಹ ಕಾರ್ಯವಾಗಿದೆ. ಇಂದಿನ ಕಾಲದಲ್ಲಿ ಅಶ್ಲೀಲತೆ, ವ್ಯಭಿಚಾರ ಮತ್ತು ಅದೇ ರೀತಿ ಅಶ್ಲೀಲದ ಮಾರ್ಗಗಳು ಇಸ್ಲಾಮಿನ ವೈರಿಗಳು, ಇಸ್ಲಾಮಿನ ಶತ್ರುಗಳು ಸಂಪೂರ್ಣವಾಗಿ ತೆರೆದಿದ್ದಾರೆ. ಅಶ್ಲೀಲತೆ ಮತ್ತು ವ್ಯಭಿಚಾರದ ಮಾರ್ಗಗಳಿಂದ ನಮ್ಮನ್ನು ತೆಗೆದುಕೊಳ್ಳುವುದು, ವಿಶೇಷವಾಗಿ ನಮ್ಮ ಸಮಾಜದ ಯುವಕ ಮತ್ತು ಯುವತಿಯರು ಅಶ್ಲೀಲ ಕಾರ್ಯಗಳಿಂದ ತಮ್ಮನ್ನು ತೆಗೆದುಕೊಳ್ಳುವುದು ಅತ್ಯಂತ ದೊಡ್ಡ ಕಷ್ಟದ ಕಾರ್ಯವಾಗಿದೆ. ಆದರೂ ಕೂಡ ಇಂತಹ ಕಾಲದಲ್ಲಿ ಅಶ್ಲೀಲ ಕಾರ್ಯಗಳಿಂದ ಓರ್ವ ಯುವಕ ಮತ್ತು ಯುವತಿ ತಮ್ಮನ್ನು ತೆಗೆದುಕೊಂಡರೆ ಇಂತಹ ಕಾಲದ ಅವರು ವಲಿಗಳಾಗಿದ್ದಾರೆ ಎಂಬುದು ಹೇಳುವುದರಲ್ಲಿ ಯಾವುದೇ ರೀತಿಯಾದಂತಹ ಎರಡು ಮಾತಿಲ್ಲ ಆತ್ಮೀಯ ಸಹೋದರರೇ. ಅಶ್ಲೀಲ ಕಾರ್ಯದಿಂದ ಯಾವ ವ್ಯಕ್ತಿ ತನ್ನನ್ನು ತೆಗೆದುಕೊಳ್ಳುತ್ತಾನೆಯೋ ಅಂತಹ ವ್ಯಕ್ತಿಗೆ ಅಲ್ಲಾಹು ದೊಡ್ಡ ದೊಡ್ಡ ಕೊಡುಗೆಗಳನ್ನು ಕೊಡುತ್ತಾನೆ ಎಂದು ಪವಿತ್ರ ಕುರಾನಿನ ಸೂಕ್ತಿಗಳು ಮತ್ತು ಅದೇ ರೀತಿ ಪ್ರವಾದಿಯವರ ಹದೀಸ್ಗಳು ನಮಗೆ ಕಲಿಸುತ್ತವೆ. ನಾವು ಕೇಳಿರುವಂತಹ ಘಟನೆ, ಬನಿ ಇಸ್ರಾಯೇಲರ 3 ವ್ಯಕ್ತಿಗಳು ಒಂದು ಜಾಗದಲ್ಲಿ, ಒಂದು ಊರಿನಿಂದ ಇನ್ನೊಂದು ಊರಿಗೆ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಮಳೆಯಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲಿಕ್ಕಾಗಿ ಒಂದು ಪರ್ವತದ ಗುಹೆಯಲ್ಲಿ ಅವರು ರಾತ್ರಿಯನ್ನು ಕಳೆದರು. ಆ ಸಂದರ್ಭದಲ್ಲಿ ಒಂದು ದೊಡ್ಡ ಕಲ್ಲು ಬಂದು ಆ ಗುಹೆಯ ಮುಖವನ್ನು ಮುಚ್ಚಿತು ಎಂಬುದು ಸಹ ನಾವು ನಾವು ಕೇಳಿರುವಂತಹ ಒಂದು ಘಟನೆಯಾಗಿದೆ. ಆ 3 ವ್ಯಕ್ತಿಗಳ ಪೈಕಿ 3 ವ್ಯಕ್ತಿಗಳು ಅಲ್ಲಾಹನೊಡನೆ ಪ್ರಾರ್ಥನೆ ಮಾಡುತ್ತಾರೆ. ಯಾವ ರೀತಿ ಪ್ರಾರ್ಥನೆ ಮಾಡುತ್ತಾರೆ? ತಾವು ತಮ್ಮ ಜೀವನದಲ್ಲಿ ಮಾಡಿರುವಂತಹ ಅತ್ಯುತ್ತಮ ಪುಣ್ಯಕಾರ ಅಲ್ಲಾಹನಿಗೆ ಆ ಪುಣ್ಯಕಾರದ ಶಿಫಾರಸನ್ನು ಮಾಡಿ, ಓ ಅಲ್ಲಾಹವೇ, ನಾನು ಇಂತಿಂತಹ ಕಾರ್ಯವನ್ನು ಮಾಡಿದ್ದೆ, ಅದು ಕೇವಲ ನಿನ್ನ ಪ್ರೀತಿಗಾಗಿ ಮಾಡಿರುವಂತಹ ಕಾರ್ಯವಿತ್ತು. ಓ ಅಲ್ಲಾಹವೇ, ಈ ಸತ್ಕಾರ್ಯದ ಪ್ರತಿಫಲವಾಗಿ, ಈ ಪುಣ್ಯಕಾರದ ಪ್ರತಿಫಲವಾಗಿ ಈ ಕಷ್ಟದಿಂದ ನೀನು ನಮ್ಮನ್ನು ಪಾರು ಮಾಡು ಎಂದು ಆ 3 ವ್ಯಕ್ತಿಗಳು ಪ್ರಾರ್ಥಿಸಿದರು. ಆ ವ್ಯಕ್ತಿಗಳ ಪೈಕಿ ಓರ್ವ ವ್ಯಕ್ತಿ, ಆ ವ್ಯಕ್ತಿಯ ಚಿಕ್ಕಪ್ಪನ ಮಗಳು, ಆ ವ್ಯಕ್ತಿಗೆ ಇಷ್ಟವಾಗಿರುವಂತಹ ಆ ಹೆಣ್ಣು ಮಗಳಾಗಿದ್ದಳು. ಆ ಹೆಣ್ಣು ಮಗಳೊಡನೆ ಈ ವ್ಯಕ್ತಿ ವ್ಯಭಿಚಾರ ಮಾಡಲಿಕ್ಕೆ ಬಯಸುತ್ತಿರುವಂತಹ ವ್ಯಕ್ತಿಯಾಗಿದ್ದ. ಆ ಹೆಣ್ಣು ಮಗಳಿಗೆ ಒಂದು ಸಂದರ್ಭದಲ್ಲಿ 100 ದಿರ್ಹಮಿನ ಅವಶ್ಯಕತೆ ಬಂದಾಗ ಈ ವ್ಯಕ್ತಿ ತನ್ನ ಚಿಕ್ಕಪ್ಪನ ಮಗಳಿಗೆ ಒಂದು ಆಫರ್ ಅನ್ನು ನೀಡುತ್ತಾನೆ. ನೀನು ನನ್ನೊಡನೆ ವ್ಯಭಿಚಾರವನ್ನು ಮಾಡಿದ್ದರೆ ನಾನು ನಿನಗೆ 100 ದಿರ್ಹಮನ್ನು ನೀಡುವೆ ಎಂದು ಹೇಳಿದಾಗ, ಸಂಪೂರ್ಣ ಇದಕ್ಕೆ ಪೂರ್ವ ಸಿದ್ಧತೆ ಮಾಡಿಕೊಂಡಾಗ ಆ ಮಹಿಳೆ, ಆ ಹೆಣ್ಣು ಮಗಳು ಈ ವ್ಯಕ್ತಿಗೆ ಅಲ್ಲಾಹನನ್ನು ಭಯಪಟ್ಟು, ಅಲ್ಲಾಹನ ಭಯದೊಂದಿಗೆ ಈ ದುಷ್ಕಾರ್ಯವನ್ನು, ಈ ದುಷ್ಕರ್ಮವನ್ನು ನೀನು ಬಿಟ್ಟು ಬಿಡು, ಅಲ್ಲಾಹನ ಭಯವನ್ನು ಅಳವಡಿಸಿಕೊಳ್ಳು ಎಂದು ಹೇಳಿದಾಗ ಆ ವ್ಯಕ್ತಿ ಅಲ್ಲಾಹನ ಭಯದಿಂದ ಈ ದುಷ್ಕಾರ್ಯವನ್ನು, ಈ ಕೆಟ್ಟ ಕಾರ್ಯವನ್ನು ಬಿಟ್ಟು ಬಿಡುತ್ತಾನೆ. ಇದರ ಮೂಲಕ ಅಲ್ಲಾಹನನ್ನು ಪ್ರಾರ್ಥಿಸುತ್ತಾನೆ, ಓ ಅಲ್ಲಾಹವೇ, ಕೇವಲ ನಿನ್ನ ಭಯದಿಂದಾಗಿ, ನಿನ್ನ ಪ್ರೀತಿಗಾಗಿ ನಾನು ಈ ಕೆಟ್ಟ ಕಾರ್ಯವನ್ನು ಬಿಟ್ಟು ಬಿಟ್ಟೆ. ಓ ಅಲ್ಲಾಹವೇ, ಈ ಕಷ್ಟ ಕಾರ್ಯದಿಂದ, ಈ ಒಂದು ಕಷ್ಟದ ಸಂದರ್ಭದಲ್ಲಿ ನೀನು ನನಗೆ ಸಹಾಯ ಮಾಡು ಎಂದು ಹೇಳಿದಾಗ ಆ ಗುಹೆಯ ಮೇಲೆ ಬಂದಿರುವಂತಹ ದೊಡ್ಡ ಪ್ರಮಾಣದ ಕಲ್ಲು ಅದು ಅಲ್ಲಾಹನ ಆದೇಶದ ಮೂಲಕ ಅದು ಸರಿದು ಹೋಯಿತು. ಆ 3 ವ್ಯಕ್ತಿಗಳು ಆ ಕಷ್ಟದ ಜಾಗದಿಂದ ಮತ್ತೆ ಅವರು ಸುರಕ್ಷಿತರಾಗಿ ತಮ್ಮ ಊರಿಗೆ ತಲುಪಿದರು ಎಂದು ಬುಖಾರಿ ಮತ್ತು ಮುಸ್ಲಿಮಿನ ಹದೀಸಿನ ಮೂಲಕ ನಾವು ಕಲಿತಿರುವಂತಹ ಒಂದು ಈ ಘಟನೆಯಾಗಿದೆ. ಸಹೋದರರೇ,
ಓರ್ವ ವ್ಯಕ್ತಿ ಅಶ್ಲೀಲ ಕಾರ್ಯದಿಂದ ತನ್ನನ್ನು ರಕ್ಷಿಸಿಕೊಂಡರೆ ಅಲ್ಲಾಹು ಪರಲೋಕದಲ್ಲಿ ಮಾತ್ರವಲ್ಲ, ಅದಕ್ಕಿಂತ ಮುಂಚಿತವಾಗಿ ಈಹಲೋಕದಲ್ಲಿ ಆ ವ್ಯಕ್ತಿಗೆ ಅವನ ಕಷ್ಟ ಕಾರ್ಯಗಳಲ್ಲಿ, ಅವನ ಕಷ್ಟದ ಸಂದರ್ಭದಲ್ಲಿ ಸಹಾಯ ಮಾಡುತ್ತಾನೆ ಎಂಬ ಪುರಾವೆ ಈ ಹದೀಸಿನ ಮೂಲಕ ನಾವು ಕಲಿಯಬಹುದಾಗಿದೆ. ಆತ್ಮೀಯ ಸಹೋದರರೇ, ಓರ್ವ ವ್ಯಕ್ತಿ ಅಶ್ಲೀಲ ಕಾರ್ಯದಿಂದ ತನ್ನನ್ನು ರಕ್ಷಿಸಿಕೊಂಡರೆ ಆ ವ್ಯಕ್ತಿಗೆ ಅಲ್ಲಾಹು ಜನರ ಮೂಲಕ ಆ ವ್ಯಕ್ತಿಗೆ ಸಹಾಯವನ್ನು ಮಾಡುತ್ತಾನೆಂಬುದು ಸಹ ಹದೀಸಿನ ಮೂಲಕ ನಾವು ಕಲಿಯಬೇಕಾದಂತಹ ಒಂದು ವಿಷಯವಾಗಿದೆ. ಆತ್ಮೀಯ ಸಹೋದರರೇ, ಜುರೇಜ್ ಎಂಬ ಒಬ್ಬ ವ್ಯಕ್ತಿ ಅತ್ಯಂತ ಸಹನಶೀಲ, ಅತಿ ಹೆಚ್ಚು ಆರಾಧನೆ ಮಾಡುವಂತಹ, ಅತಿ ಹೆಚ್ಚು ಪುಣ್ಯಗಳನ್ನು ಮಾಡುವಂತಹ ವ್ಯಕ್ತಿ, ಸದಾ ಅಲ್ಲಾಹನ ಇಬಾದತ್ತಿನಲ್ಲಿ ಇರುವಂತಹ ವ್ಯಕ್ತಿ. ಒಮ್ಮೆ ಇಂತಹ ಘಟನೆ ಜುರೈಜ್ ರಹಮತುಲ್ಲಾಹಿ ಅಲೈಹಿ ಆಯಿತು. ಅದೇನೆಂದರೆ, ಅವರ ತಾಯಿ ಅವರಿಗೆ ಕರೆದಾಗ ಅವರು ತಮ್ಮ ತಾಯಿಯನ್ನು ತಮ್ಮ ತಾಯಿಯ ಕರೆಯನ್ನು ಹೋಗೋಡದೆ ತಮ್ಮ ತಾಯಿಯ ಮಾತನ್ನು ಕೇಳಲಿಲ್ಲ. ಅವರ ತಾಯಿ ಅವರ ಮೇಲೆ ಶಾಪವನ್ನು ಹಾಕಿದರು. ಯಾವುದೇ ಓರ್ವ ವ್ಯಭಿಚಾರಿಯ ಮುಖವನ್ನು ನೀನು ನೋಡು ಎಂದು ಹೇಳಿದಾಗ ಅವರ ಜೊತೆ ಈ ಘಟನೆ ಆಯಿತು. ಅದೇನೆಂದರೆ, ಓರ್ವ ಮಹಿಳೆ ಅವರ ಮೇಲೆ ವ್ಯಭಿಚಾರದ ಆರೋಪವನ್ನು ಹೊರಿಸಿದಳು, ವ್ಯಭಿಚಾರದ ಆರೋಪವನ್ನು ಮಾಡಿದಳು. ಆಗ ಜನರು ಅವರ ಆ ಇಬಾದತ್ ಮಾಡುವಂತಹ, ಆರಾಧನೆ ಮಾಡುವಂತಹ ಆ ಕಟ್ಟಡವನ್ನು ಸಂಪೂರ್ಣವಾಗಿ ಮುರಿದು ಅವರಿಗೆ ಸರಿಯಾದಂತಹ ಶಿಕ್ಷೆಯನ್ನು ನೀಡಿದರು. ಸ್ವಲ್ಪ ದಿನಗಳ ನಂತರ ಅಲ್ಲಾಹನೊಡನೆ ಪ್ರಾರ್ಥನೆ ಮಾಡುತ್ತಿದ್ದರು. ಒಮ್ಮೆ 2 ರಕಾತ್ ನಮಾಜನ್ನು ಮಾಡಿ ಅಲ್ಲಾಹನೊಡನೆ ಪ್ರಾರ್ಥನೆ ಮಾಡಿದರು. ಓ ಅಲ್ಲಾಹ್ವೇ, ನಾನು ಮಾಡದೇ ಇರುವಂತಹ ಆರೋಪ ಜನರು ನನ್ನ ಮೇಲೆ ಹೊರಿಸಿದ್ದಾರೆ, ನಾನು ಮಾಡದೇ ಇರುವಂತಹ ಆರೋಪ ಜನರು ನನ್ನ ಮೇಲೆ ಮಾಡಿದ್ದಾರೆ. ಓ ಅಲ್ಲಾಹ್ವೇ, ಇದಕ್ಕೆ ಸರಿಯಾದಂತಹ ಉತ್ತರ ನೀನು ನೀಡಲಿಕ್ಕೆ ಸಮರ್ಥನಾಗಿರುವೆ ಎಂದು ಅಲ್ಲಾಹನೊಡನೆ ಪ್ರಾರ್ಥನೆ ಮಾಡುವಾಗ ಯಾವ ಮಹಿಳೆ ವ್ಯಭಿಚಾರ ಮಾಡಿದ್ದಳೋ ಆ ವ್ಯಭಿಚಾರದ ಮೂಲಕ ಜನ್ಮ ತಾಳಿರುವಂತಹ ಆ ಮಗುವನ್ನು ಅವರು ಕರೆದು ಜನರನ್ನು ಕರೆದಾಗ ಆ ಮಗುವನ್ನು ಉದ್ದೇಶಿಸಿ ಮಾತನಾಡಿದರು. ನೀನು ಯಾರ ಮಗನಾಗಿರುವೆ, ಯಾರ ಮೂಲಕ ನೀನು ಹುಟ್ಟಿ ಬಂದಿರುವೆ ಎಂದು ಹೇಳಿದಾಗ ಓರ್ವ ಕುರಿ ಕಾಯುವಂತ ವ್ಯಕ್ತಿಯ ಮೂಲಕ ನಾನು ಜನ್ಮ ತಾಳಿದ್ದೇನೆ ಎಂದು ಆ ಚಿಕ್ಕ ಮಗು ಮಾತನಾಡಲಿಕ್ಕೆ ಸಾಮರ್ಥ್ಯ ಇಲ್ಲದಂತಹ ಆ ಒಂದು ಶಿಶು ಮಾತನಾಡಿತು ಎಂಬುದು ಸಹಿ ಹದೀಸ್ಗಳ ಮೂಲಕ ನಾವು ತಿಳಿದಿರುವಂತಹ ಒಂದು ವಿಷಯವಾಗಿದೆ. ಹೀಗಾಗಿ ಅಲ್ಲಾಹು ನಮ್ಮನ್ನು ಇಹಪರಲೋಕದಲ್ಲಿ ರಕ್ಷಿಸಬೇಕು, ಮಾತ್ರವಲ್ಲದೆ ಅಲ್ಲಾಹನ ಅನುಗ್ರಹಗಳನ್ನು ನಾವೆಲ್ಲರೂ ಪಡೆಯಬೇಕೆಂದಾದರೆ ಖಂಡಿತವಾಗಿಯೂ ವ್ಯಭಿಚಾರ, ಅಶ್ಲೀಲತೆಯ ಎಲ್ಲಾ ರೀತಿಯ ಮಾರ್ಗಗಳಿಂದ ನಾವು ನಮ್ಮನ್ನು ರಕ್ಷಿಸಿಕೊಳ್ಳಬೇಕಾಗಿದೆ. ಅಲ್ಲಾಹನ ಪ್ರವಾದಿ ಹದೀಸಿನಲ್ಲಿ ಪ್ರಸ್ತಾಪಿಸಿರುವಂತಹ ವಿಷಯ, 7 ಜನರಿಗೆ ಅಲ್ಲಾಹು ಕಿಯಾಮತ್ತಿನ ದಿನದಂದು ತನ್ನ ಅರ್ಶಿನ ನೆರಳಿನಲ್ಲಿ ಜಾಗವನ್ನು ನೀಡುವನು. ಆ ವ್ಯಕ್ತಿಗಳ ಪೈಕಿ ಓರ್ವ ವ್ಯಕ್ತಿ ಅದಾರೆಂದರೆ ಅಲ್ಲಾಹನ ಪ್ರವಾದಿ ಹದೀಸಿನಲ್ಲಿ ಪ್ರಸ್ತಾಪಿಸಿದರು, ರಜುಲುನ್ ದಾತು ಇಮ್ರಾತುನ್ ಜಾತು ಮನ್ಸಬಿನ್ ವ ಜಮಾಲಿನ್ ಫಕಾಲ ಇನ್ನಿ ಅಖಾಫುಲ್ಲಾ. ಇಂದಿನ ಕಾಲದ ಯುವಕ ಮತ್ತು ಯುವತಿಯರು ಕಲಿಯಬೇಕಾದಂತಹ ವಿಷಯವಾಗಿದೆ. ಆತ್ಮೀಯ ಸಹೋದರರೇ, ತನಗೆ ಯಾವುದೇ ರೀತಿಯಾದಂತಹ ಜ್ಞಾನವಿಲ್ಲದೆ ಅಥವಾ ಅರಿವಿಲ್ಲದೆ ಶೈತಾನನ ದುಷ್ಪ್ರೇರಣೆಗೆ ಸೋತು ಹೋಗಿ ಕೆಲವೊಬ್ಬ ಯುವಕ ಮತ್ತು ಯುವತಿಯರು ಇಂದಿನ ಕಾಲದಲ್ಲಿ ಮಾಡುತ್ತಿರುವಂತಹ ಇಂತಹ ಘಟನೆಗಳು ಅವರ ವಂಶದವರಿಗೆ ಮಾತ್ರವಲ್ಲದೆ ಇಡೀ ಮುಸ್ಲಿಂ ಸಮಾಜಕ್ಕೆ ಅತಿ ನಿಂದನೆಯಾಗುವಂತಹ ಕಾರ್ಯಗಳು ಇಂದಿನ ಕಾಲದ ಮುಸ್ಲಿಂ ಯುವಕ ಮತ್ತು ಯುವತಿಯರು ಮಾಡುತ್ತಿದ್ದಾರೆ. ಅಲ್ಲಾಹನ ಪ್ರವಾದಿಯವರು ಹೇಳಿದರು, 7 ವ್ಯಕ್ತಿಗಳ ಪೈಕಿ ಅಲ್ಲಾಹು ಕಿಯಾಮತ್ತಿನ ದಿನದಂದು ಆ ಒಬ್ಬ ವ್ಯಕ್ತಿಯನ್ನು ತನ್ನ ಅರ್ಶಿನ ನೆರಳಿನಲ್ಲಿ ಜಾಗವನ್ನು ನೀಡುವನು. ಆ ಅರ್ಶಿನ ನೆರಳೆಂದರೆ ನಾವು ನೋಡುತ್ತಿರುವಂತಹ ಇಂದಿನ ಸೂರ್ಯ, ಅದು ಲಕ್ಷಗಟ್ಟಲೆ, ಕೋಟಿಗಟ್ಟಲೆ, ಮಿಲಿಯನ್ ಗಟ್ಟಲೆ ದೂರದಿಂದ ಅದರ ಶಾಖವನ್ನು ನಾವು ಇಂದು ನೋಡುತ್ತಿದ್ದೇವೆ. ಅದನ್ನು ನಮಗೆ ಸಹಿಸಲಿಕ್ಕೆ ಸಾಧ್ಯವಿಲ್ಲ. ಕೇವಲ 1 ಕಿಲೋಮೀಟರ್ ಅಥವಾ ಕಾಡಿಗೆ ಹಚ್ಚುವಂತಹ ಕಡ್ಡಿಗೆ ಸಮೀಪವಾಗಿ ಸೂರ್ಯ ಅಂದಿನ ಕಾಲದಲ್ಲಿರುತ್ತದೆ ಎಂದು ಪ್ರವಾದಿಯರು ಹೇಳಿದರು. ಅದು ಪ್ರವಾದಿಯರು ಹೇಳುವಂತಹ ಒಂದು ವಿಷಯ. ಅದೇನೆಂದರೆ ಈ ವಿಷಯದಲ್ಲಿ ಆ ಕಿಯಾಮತ್ತಿನ ದಿನದಂದು ಯಾವ ವ್ಯಕ್ತಿ ಎಷ್ಟು ಪ್ರಮಾಣದವರೆಗೆ ಪಾಪ ಕರ್ಮಗಳನ್ನು ಮಾಡಿರುತ್ತಾನೆಯೋ ಅಷ್ಟೇ ಪ್ರಮಾಣದಲ್ಲಿ ಅವನು ತನ್ನ ಬೆವರಿನಲ್ಲಿ ಮುಳುಗಿರುತ್ತಾನೆ ಎಂದು ಪ್ರವಾದಿಯರು ಸಹ ಹದೀಸಿನಲ್ಲಿ ಪ್ರಸ್ತಾಪಿಸಿದ್ದಾರೆ. ಅಂತಹ ಸಂದರ್ಭದಲ್ಲಿ ಅಲ್ಲಾಹು ಓರ್ವ ವ್ಯಕ್ತಿಗೆ ತನ್ನ ನೆರಳಿನಲ್ಲಿ, ತನ್ನ ಅರ್ಶಿನ ನೆರಳಿನಲ್ಲಿ ಜಾಗವನ್ನು ನೀಡುತ್ತಾನೆ. ಆ ವ್ಯಕ್ತಿಗಳ ಪೈಕಿ ಓರ್ವ ವ್ಯಕ್ತಿ ಅದಾನೆಂದರೆ ರಜುಲುನ್ ದಾತು ಇಮ್ರಾತನ್ ಜಾತು ಮನ್ಸಬಿನ್ ವ ಜಮಾಲಿನ್, ಅತಿ ಉತ್ತಮ ವಂಶದ, ಅತಿ ಉತ್ತಮ ಕುಲದ ಮತ್ತು ಅತಿ ಸುಂದರವಾಗಿರುವಂತಹ ಓರ್ವ ಮಹಿಳೆ, ಓರ್ವ ವ್ಯಕ್ತಿಯನ್ನು
ಪುರುಷನನ್ನು ವ್ಯಭಿಚಾರಕ್ಕಾಗಿ ಅಶ್ಲೀಲ ಕಾರ್ಯಕ್ಕಾಗಿ ಆಹ್ವಾನ ನೀಡಿದಾಗ ಇನ್ನಿ ಅಖಾಫುಲ್ಲಾ, ನಾನು ಅಲ್ಲಾಹನನ್ನು ಭಯಪಡುತ್ತೇನೆ ಎಂದು ಉತ್ತರ ನೀಡುವಂತಹ ವ್ಯಕ್ತಿ, ಅಂತಹ ವ್ಯಕ್ತಿಯನ್ನು ಅಲ್ಲಾಹು ಕಿಯಾಮತ್ತಿನ ದಿನದಂದು ತನ್ನ ಅರ್ಶನ ನೆರಳಿನಲ್ಲಿ ಜಾಗ ನೀಡುತ್ತಾನೆಂದು ಅಲ್ಲಾಹನ ಪ್ರವಾದಿ ಶುಭವಾರ್ತೆಯನ್ನು ನೀಡಿದ್ದಾರೆ. ಆತ್ಮೀಯ ಸಹೋದರರೇ, ವ್ಯಭಿಚಾರದ ಆಹ್ವಾನ ಅದು ಮಹಿಳೆ ಕಡೆಯಿಂದ, ಸ್ತ್ರೀಯ ಬಳಿಯಿಂದ, ಹೆಣ್ಣು ಮಗಳ ಬಳಿಯಿಂದ ಬಂದರೆ ಅದು ಅಭಿಚಾರ ಮಾಡಲಿಕ್ಕಾಗಿ, ಅಶ್ಲೀಲ ಕಾರ್ಯಕ್ಕಾಗಿ ಅದು ಅತ್ಯಂತ ಸುಲಭವಾದಂತಹ ಮಾರ್ಗವಾಗಿದೆ. ಆದರೆ ಅಲ್ಲಾಹನ ಪ್ರವಾದಿಯವರು ಅಂತಹ ವ್ಯಕ್ತಿಗೆ ನೀಡಿರುವಂತಹ ಶುಭವಾರ್ತೆ ಅದೇನೆಂದರೆ, ಯಾವ ವ್ಯಕ್ತಿ ಇಂತಹ ಅಶ್ಲೀಲ ಸಂದರ್ಭದಲ್ಲೂ ಕೂಡ ಯಾವ ವ್ಯಕ್ತಿ ಅಲ್ಲಾಹನನ್ನು ಭಯಬಿಟ್ಟು ಈ ಅಶ್ಲೀಲ ಕಾರ್ಯವನ್ನು ಬಿಟ್ಟು ಬಿಡುತ್ತಾನೆಯೋ ಆ ವ್ಯಕ್ತಿಗೆ ಅಲ್ಲಾಹ್ ನೀಡುವಂತಹ ಅನುಗ್ರಹವಾಗಿದೆ, ಅಲ್ಲಾಹನ ಅತ್ಯಂತ ದೊಡ್ಡ ನ್ಯಾಮತಾಗಿದೆ ಎಂದು ಅಲ್ಲಾಹನ ಪ್ರವಾದಿ ಈ ಹದೀಸಲ್ಲಿ ಪ್ರಸ್ತಾವಿಸಿದ್ದಾರೆ. ಇದೇ ರೀತಿ ಯೂಸುಫ್ ನಬಿರವರ ಕಥೆಯಿಂದಲೂ, ಯೂಸುಫ್ ನಬಿರವರ ಘಟನೆಯಿಂದಲೂ ನಾವು ಕಲಿಯಬೇಕಾದಂತಹ ವಿಷಯ ಅದೇನೆಂದರೆ, ಅಶ್ಲೀಲ ಕಾರ್ಯವನ್ನು ಬಿಟ್ಟು ಬಿಟ್ಟಾಗ ಅಲ್ಲಾಹನ ಪ್ರೀತಿಗಾಗಿ, ಅಲ್ಲಾಹನ ಭಯದಿಂದ ಅಲ್ಲಾಹು ಯೂಸುಫ್ ನಬಿರವರನ್ನು ಕೇವಲ ನಬಿರವರನ್ನಾಗಿ ಮಾಡಲಿಲ್ಲ ಮಾತ್ರವಲ್ಲದೆ ಯೂಸುಫ್ ನಬಿರವರನ್ನು ಅವರಿಗೆ ಮಿಸ್ರಿನ ರಾಜನನ್ನಾಗಿ ಸಹ ಅಲ್ಲಾಹು ಮಾಡಿದನೆಂಬುದು ಯೂಸುಫ್ ನಬಿರವರ ಕಥೆಯಿಂದ ನಾವು ಕಲಿಯಬೇಕಾದಂತಹ ನೀತಿ ಪಾಠವಿದೆ. ಆತ್ಮೀಯ ಸಹೋದರರೇ, ಈ ಎಲ್ಲ ಮಾತುಗಳ ಸಾರಾಂಶವೇನೆಂದರೆ, ಓರ್ವ ವ್ಯಕ್ತಿ ಅಲ್ಲಾಹನಿಗಾಗಿ ಯಾವುದೇ ಒಂದು ವಸ್ತುವನ್ನು ಬಿಟ್ಟರೆ, ತ್ಯಾಗ ಮಾಡಿದರೆ, ತ್ಯಜಿಸಿದರೆ ಅಲ್ಲಾಹು ಅದಕ್ಕಿಂತ ಉತ್ತಮವಾದದ್ದನ್ನು ಪರಲೋಕದಲ್ಲಿ ಮಾತ್ರವಲ್ಲದೆ ಈ ಇಹಲೋಕದಲ್ಲಿ ಅಲ್ಲಾಹು ಆ ವ್ಯಕ್ತಿಗೆ ಅದರ ಪ್ರತಿಫಲವನ್ನು ನೀಡುತ್ತಾನೆಂಬುದು ಈ ಎಲ್ಲ ಘಟನೆಗಳ ಮೂಲಕ ನಾವು ಕಲಿಯಬೇಕಾದಂತಹ ವಿಷಯವಾಗಿದೆ. ಕೇವಲ ಸ್ವಲ್ಪ ಪ್ರಮಾಣದ ಆಸೆಯನ್ನು ಪೂರೈಸಿಕೊಳ್ಳಲಿಕ್ಕಾಗಿ, ಚಿಕ್ಕ ಪ್ರಮಾಣದ ನೆಮ್ಮದಿ ಮತ್ತು ಶಾಂತಿಗಾಗಿ ಅಲ್ಲಾಹನ ಆ ಸ್ವರ್ಗವನ್ನು ಬಿಡುವಂತಹ ವ್ಯಕ್ತಿ ಅವನು ಬುದ್ಧಿವಂತ ವ್ಯಕ್ತಿಯಲ್ಲ, ಬದಲಾಗಿ ಅವನು ಈ ಕಾಲದ ಅತ್ಯಂತ ಮೂರ್ಖ ವ್ಯಕ್ತಿಯಾಗಿದ್ದಾನೆ. ಅಲ್ಲಾಹು ನಾವು ಕೇಳಿರುವಂತಹ ಪ್ರತಿಯೊಂದು ಮಾತನ್ನು ನಮ್ಮ ಜೀವನದಲ್ಲಿ ಕಾರ್ಯರೂಪಕ್ಕೆ ತರುವಂತಹ ತೌಫೀಕನ್ನು ದಯಪಾಲಿಸಲಿ. ಅಲ್ಲಾಹು ನಮ್ಮ ಜೀವನದಲ್ಲಿ ಆಗುವಂತಹ ಎಲ್ಲಾ ಕಷ್ಟಗಳಲ್ಲಿ ಸಹನೆ ವಹಿಸುವಂತಹ ತೌಫೀಕನ್ನು ದಯಪಾಲಿಸಲಿ. ಅಲ್ಲಾಹನನ್ನು ಮಾತ್ರ ಭಯಪಟ್ಟು ಜೀವಿಸುವಂತಹ ಸಾಮರ್ಥ್ಯ ನಮ್ಮೆಲ್ಲರಿಗೂ ನೀಡಲಿ. ಆಮೀನ್. ವ ಆಖಿರು ದಾವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. إن الحمد لله نحمده ونستعينه ونستغفره ونعوذ بالله من شرور أنفسنا ومن سيئات أعمالنا من يهده الله فلا مضل له ومن يضلل فلا هادي له وأشهد أن لا إله إلا الله وأشهد أن محمدا عبده ورسوله يا أيها الذين آمنوا اتقوا الله حق تقاته ولا تموتن إلا وأنتم مسلمون إن الله وملائكته يصلون على النبي يا أيها الذين آمنوا صلوا عليه وسلموا تسليما اللهم صل على محمد وعلى آل محمد كما صليت على إبراهيم وعلى آل إبراهيم إنك حميد مجيد اللهم بارك على محمد وعلى آل محمد كما باركت على إبراهيم وعلى آل إبراهيم إنك حميد مجيد إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون اذكروا الله يذكركم ادعوه يستجب لكم والله يعلم ما تصنعون.